ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಈ 9 ಸಂಕೇತಗಳು ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆ ನೀಡುತ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇದ್ದಾರೆ, ಪ್ರತಿ ಕ್ಷಣ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಸೂಚನೆಗಳು ನಿಮ್ಮ ಅನುಭವಕ್ಕೂ ಬಂದಿದ್ದಾವೆ. ಮೊದಲಿನಂತೆ ಈಗ ನಿಮ್ಮ ಜೀವನ ಶೈಲಿ ಇಲ್ಲ. ಈಗ ನೀವು ವಿನಾಕಾರಣ ಯಾವ ಜನರ ಹತ್ರನೂ ಜಾಸ್ತಿ ಮಾತಾಡೋದಿಲ್ಲ, ಸಮಯ ವ್ಯರ್ಥ ಮಾಡೋದಿಲ್ಲ. ಮಾತು ಕಡಿಮೆಯಾಗಿದೆ, ಮನಸ್ಸಿನ ಚಂಚಲತೆ ದೂರವಾಗಿದೆ. ಮಾತಿಗೂ ಮೊದಲು ಕೋಪ ಬರ್ತಾ ಇತ್ತು, ಆದರೆ ಈಗ ಶಾಂತವಾಗಿ ಎಲ್ಲ ಪರಿಸ್ಥಿತಿಗಳನ್ನು ಸಂಭಾಳಿಸ್ತಾ ಇದ್ದೀರಾ. ಮನೆಯಲ್ಲಿ ಜಗಳ ಕಡಿಮೆಯಾಗಿದೆ, ಹೊಂದಾಣಿಕೆ ಹೆಚ್ಚಾಗಿದೆ. ನಿಮ್ಮೊಳಗೆ ಯಾರೋ ಪ್ರೇಮದ ದೀಪ ಬೆಳಗಿಸಿರುವ ಹಾಗೆ, ಇದು ಬಾಬಾ ನಿಮ್ಮ ಜೊತೆ ಇರುವ ಹಾಗೆ ನಿಮ್ಮ ಮನೆಯಲ್ಲೇ ಇರುವ ಒಂದು ಅದ್ಭುತವಾದ ಸೂಚನೆಯ ಪರಿವರ್ತನೆಯಾಗಿರುತ್ತೆ. ಹಾಗೆ ನಿಮಗೆ ಸಿಗುವ ಜನರಲ್ಲಿ ಸುಮಾರಷ್ಟು ಜನ ಬಾಬಾರವರ ಭಕ್ತರೇ ಆಗಿರ್ತಾರೆ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಬಾಬಾರವರು ಭರವಸೆಯನ್ನು ಬೆಳಗಿಸುವ ಮೂಲಕ ಕಾಣಿಸ್ಕೊಳ್ತಾರೆ. ಫೋನ್ ನೋಡಬೇಕಾದ್ರೂ ಕೂಡ ಬಾಬಾರವರ ವಿಡಿಯೋಗಳ ಮೇಲೇನೆ ಆಕರ್ಷಣೆ ಹೆಚ್ಚಾಗಿರುತ್ತೆ ನಿಮಗೆ. ನನ್ನ ಭಕ್ತರ ಮೂಲಕವೇ ಬಾಬಾ ಇನ್ನೊಬ್ಬ ಭಕ್ತರ ಮನೆಗೆ ಪ್ರವೇಶ ಮಾಡ್ತಾರೆ. ಹಾಗೆ ನಿಮ್ಮ ಮನೆಗೂ ಕೂಡ ಅವರು ಇನ್ನೊಬ್ಬ ಭಕ್ತರ ಮೂಲಕವೇ ಪ್ರವೇಶ ಮಾಡಿದ್ದು. ಮೂರ್ತಿಯ ಮೂಲಕ, ಫೋಟೋ ಮೂಲಕ, ಪ್ರಸಾದದ ಮೂಲಕ, ಇಲ್ಲ ಅವರ ಪವಾಡಗಳನ್ನು ಅವರು ಹೇಳುವ ಮೂಲಕ, ಅವರ ಪೂಜೆಗಳ ಬಗ್ಗೆ, ವ್ರತಗಳ ಬಗ್ಗೆ ನಿಮಗೆ ತಿಳಿಸುವುದರ ಮೂಲಕ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು ಪ್ರವೇಶ ಮಾಡಿದ್ದಾರೆ. ಅಂದರೆ ಈ ವಿಚಾರಗಳಿಂದ ಕೂಡ ನೀವು ಪ್ರೇರಣೆಗೊಂಡು ಅವರ ಕಡೆ ಆಕರ್ಷಣೆಯಾಗಿದೆ. ಭಯದಿಂದ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಮನೆಯಿಂದ ಹೊರಡುವಾಗ ಪದೇ ಪದೇ ಕಾಣಿಸ್ಕೊಳ್ತಾರೆ. ಹೆದರಬೇಡ, ನಾನು ನಿನ್ನ ಜೊತೆಗಿದ್ದೀನಿ, ಮುಂದೆ ಹೋಗು ಅಂತ ಹೇಳಿ ಆತ್ಮವಿಶ್ವಾಸವನ್ನು ತುಂಬ್ತಾರೆ. ಅನಾರೋಗ್ಯದಿಂದ ನರಳುವಾಗ ಅವರು ನಿಮ್ಮ ಪಕ್ಕದಲ್ಲೇ ಕುಳಿತು ನೋಡ್ಕೊಳ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ, ನನ್ನ ಜೊತೆಗೆ ಇದ್ದಾರೆ ಎನ್ನುವ ಅನುಭವ ಆಗುತ್ತೆ. ಅವರ ನಾಮ ಸ್ಮರಣೆನೇ ಮಾಡ್ತಾ ಇರ್ತೀರಾ, ಅವರನ್ನು ಪದೇ ಪದೇ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇರ್ತೀರಾ. ಬ್ರಾಹ್ಮಿ ಮುಹೂರ್ತದಲ್ಲಿ ಅವರೇ ಬಂದು ಎಚ್ಚರಿಸುವ ರೀತಿಯಲ್ಲಿ ಗಂಟೆ ಶಬ್ದ, ಶಂಖನಾದದ ಶಬ್ದ, ಒಟ್ಟಾರೆಯಾಗಿ ಒಂದು ಪರಿಮಳ ನಿಮ್ಮ ಸುತ್ತ ಬೀರುವಂತಹ ಅನುಭವವನ್ನು ಹೊಂದುತ್ತೀರಾ. ಮುಂದೆ ಏನಾದರೂ ನೋವಾಗಲಿ, ಇಲ್ಲ ಒಂದು ಗಂಡಾಂತರ ಎದುರಾಗತ್ತೆ ಅಂದರೆ ಅವರು ಪದೇ ಪದೇ ನಿಮಗೆ ಕಾಣಿಸ್ಕೊಳ್ಳುವ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಮೂಡಿಸ್ತಾರೆ. ಹಾಗೆ ಸ್ವಲ್ಪ ತಾಳ್ಮೆ, ಸಂಯಮದಿಂದ ಧೈರ್ಯವಾಗಿ ಬರುವ ಪರಿಸ್ಥಿತಿಗಳನ್ನು ಎದುರಿಸುವಂತೆ ಧೈರ್ಯವನ್ನು ಕೂಡ ತುಂಬ್ತಾ ಹೋಗ್ತಾರೆ. ಪೂಜೆ ಮಾಡಬೇಕಾದ್ರೆ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಕುಳಿತಾಗ ಯಾವುದಾದ್ರೂ ಒಂದು ಮಗು ಬೇಗ ನಿಮ್ಮ ಹತ್ರ ಓಡಿ ಬರುತ್ತೆ, ಬಾಬಾ ಬಾಬಾ ಅನ್ನತ್ತೆ. ಈ ರೀತಿಯಾಗಿ ಅದು ನಿಮ್ಮನ್ನು ಮಾತಾಡಿಸುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿರುವ ಬಾಬಾ ಮೂರ್ತಿ ಮುಟ್ಟುತ್ತೆ, ಓಂ ಸಾಯಿರಾಮ್ ಅಂತ ಹೇಳುತ್ತೆ, ಬಾಬಾ ಅಂತ ಹೇಳುತ್ತೆ. ಇದೆಲ್ಲವೂ ಕೂಡ ಅವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿದೆ ಅಂದರೆ ಅವರ ಒಂದು ಸಕಾರಾತ್ಮಕ ಊರ್ಜೆಗಳು ಆ ಮಗುವಿಗೆ, ಆ ಮುಗ್ಧ ಮಗುವಿಗೆ ಕಾಣಿಸ್ಕೊಳ್ತವೆ. ಹಾಗಾಗಿ ಆ ಮಗು ಓಂ ಸಾಯಿರಾಮ್ ಅನ್ನತ್ತೆ, ಮೂರ್ತಿ ಮುಟ್ಟುತ್ತೆ, ಫೋಟೋ ಮುಟ್ಟುತ್ತೆ. ಒಟ್ಟಾರೆಯಾಗಿ ನಿಮ್ಮ ಹತ್ರ ಮಕ್ಕಳು ಬಹಳ ಆಕರ್ಷಣೆ ಆಗ್ತಾರೆ. ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ನಿಮ್ಮ ಕಡೆ ಸೆಳೆತಕ್ಕೆ ಉಂಟಾಗ್ತಾರೆ. ಯಾವಾಗಲೂ ಬರದೇ ಇರುವ ಒಂದು ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಯಾವುದೋ ಒಂದು ಪಕ್ಷಿ ಆಗಿರ್ಬೋದು ನಿಮ್ಮನ್ನು ಆಶ್ರಯ ವಹಿಸಿ ಬರುತ್ತೆ. ಅಂದರೆ ಅಲ್ಲಿ ಬಾಬಾರವರ ಉಪಸ್ಥಿತಿ ಇದೆ. ಸುತ್ತ ಬರೋದು, ಅಲ್ಲೇ ಇರೋದು, ಅಲ್ಲೇ ಕೂರೋದು, ಈ ರೀತಿ ಮಾಡ್ತಾ ಇರ್ತವೆ. ಅಂದರೆ ಅಲ್ಲಿ ನಿಮ್ಮ ಮನೆಯಲ್ಲಿ ಬಾಬಾರವರ ಉಪಸ್ಥಿತಿ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗಾಗಿರ್ಬೋದು, ಇಲ್ಲ ನಿಮ್ಮ ಮನೆಯವರಿಗಾಗಿರ್ಬೋದು, ಯಾರಿಗೋ ನಿಮಗಿಂತ ಹೆಚ್ಚು ಬಾಬಾರವರಲ್ಲಿ ಭಕ್ತಿ ಉಂಟಾಗಿದೆ. ನಿಮಗಿಂತ ಹಿಂದೆ ಅವರು ಬಾಬಾರವರನ್ನು ನಂಬಿದ್ದು, ಆದರೆ ಈಗ ನಿಮಗಿಂತ ಹೆಚ್ಚಾಗಿ ಬಾಬಾರವರನ್ನು ಭಕ್ತಿಯಿಂದ ಪೂಜಿಸ್ತಾ ಇದ್ದಾರೆ. ಅಂದರೆ ಅದು ನಿಮ್ಮ ಭಕ್ತಿಯ ಪ್ರಮಾಣ ಅಷ್ಟೇ ಅಲ್ಲ, ಅದು ಅವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಆಗಿದೆ. ಹಾಗೆ ನೀವು ನಿಮ್ಮ ಜೀವನದಲ್ಲಾಗಿರ್ಬೋದು, ನಿಮ್ಮ ಮನೆಯ ವಿಚಾರದಲ್ಲಾಗಿರ್ಬೋದು, ಒಂದಿಷ್ಟು ಕೆಲವು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕಾದ್ರೆ ಬಾಬಾರವರ ನಂಬಿಕೆಯ ಆಧಾರದ ಮೇಲೆ ಅವರನ್ನು ನಿಮ್ಮ ಮನದಲ್ಲಿ ಸ್ಮರಿಸಿ ಸಲಹೆ ತೆಗೆದುಕೊಳ್ತೀರಾ. ಅಂದರೆ ನಮ್ಮ ಮನೆಯಲ್ಲಿ ಇವರು ದೊಡ್ಡವರು, ಇವರ ಸಮಕ್ಷಮದಲ್ಲೇ ನಾನು ಒಂದು ನಿರ್ಧಾರ ತಗೊಳ್ಬೇಕು, ಅದನ್ನು ಅವರಿಗೆ ಸಮರ್ಪಣೆ ಮಾಡಿ ತಗೊಳ್ಬೇಕು ಅನ್ನುವ ರೀತಿಯಲ್ಲಿ ನೀವು ನಡ್ಕೊಳ್ತೀರಾ. ಅಂದರೆ ಬಾಬಾರವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇದೆ. ಹಾಗಾಗಿ ನೀವು ಅವರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಳ್ತೀರಾ. ಅಂದರೆ ಬಾಬಾ ಕೂಡ ನಿಮ್ಮ ಮನೆಯ ಒಬ್ಬ ಹಿರಿಯ ಸದಸ್ಯರ ಸ್ಥಾನವನ್ನು ತಗೊಂಡಿದ್ದಾರೆ ಅಂತ. ನಿಮ್ಮ ಮನೆಯಲ್ಲಿ ಮೂರ್ತಿ, ಫೋಟೋ ಮೂಲಕ ಅಷ್ಟೇ ಅಲ್ಲ, ನಿಮ್ಮ ಪ್ರೀತಿ, ಭಕ್ತಿ, ನಂಬಿಕೆ, ನಿಷ್ಕಲ್ಮಶ ಭಾವದ ಸೇವೆಯ ಭಾವನೆಗಳ ಮೂಲಕವೂ ನಿಮ್ಮ ಮನೆಗೆ ಅವರು ಬರ್ತಾರೆ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಬಾಬಾರವರನ್ನ ನೋಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಎದುರಿಗೆ ಕುತ್ಕೊಳ್ಳೋದು ನಿಮಗೆ ಸಮಾಧಾನ ಕೊಡುತ್ತೆ. ಏನೋ ಒಂದು ರೀತಿಯಲ್ಲಿ ಎಲ್ಲವನ್ನ ಗೆದ್ದುಬಿಟ್ಟೆ, ಮುಂದೆಲ್ಲ ಒಳ್ಳೆಯದಾಗತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಉಂಟಾಗ್ತಾ ಇದೆ. ಅಂದರೆ ಬಾಬಾರವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇರೋದ್ರಿಂದಲೇ ಅವರು ನಿಮಗೆ ಸಮಾಧಾನ, ಮುಂದೆ ಒಳ್ಳೆಯದಾಗತ್ತೆ ಅನ್ನುವ ಭರವಸೆ, ಈ ರೀತಿಯಾಗಿ ನಿಮ್ಮಲ್ಲಿ ಪರಿವರ್ತನೆ ತಂದಿರ್ತಾರೆ. ಇದು ಕೂಡ ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆ. ಅವರ ಎದುರಿಗೆ ಕುಳಿತಾಗ ಕಣ್ತುಂಬಿ ಬರುತ್ತೆ. ಅವರ ಮುಖವನ್ನು ನೋಡಿದಾಗ ಅವರು ನಿಮ್ಮನ್ನೇ ನೋಡಿ ಮಾತಾಡಿಸ್ತಾ ಇರೋ ಹಾಗಾಗತ್ತೆ. ಕೆಲವೊಂದು ಸಾರಿ ನಗ್ತಾರೆ, ಕೆಲವೊಂದು ಸಾರಿ ಗಂಭೀರವಾಗಿರ್ತಾರೆ. ಇದರಿಂದ ಕೂಡ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ತುಂಬ ಸಹಾಯವಾಗಿದೆ ನಿಮಗೆ.
ಇಷ್ಟೆಲ್ಲ ಭಾವನೆಗಳಿಂದ ನಿಮ್ಮ ಮನಸ್ಸು ನಿಮ್ಮ ಮನೆ ತುಂಬಿದೆ ಅಂದರೆ ಬಾಬಾರವರ ಸತ್ಯ ದರ್ಶನ ನಿಮ್ಮ ಮನೆಯಲ್ಲಿದೆ ಅಂತಲೇ ಇದರ ಸೂಚನೆಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗೋದು, ಇಲ್ಲ ಮೂರನೇ ವ್ಯಕ್ತಿಯಿಂದ ಏನಾದರೂ ಕಿರಿಕಿರಿ ಆಗೋದು, ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವ ಮೊದಲೇ ಅದು ಶಾಂತವಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಬಾಬಾರವರು ಇರೋದೇ ಅದಕ್ಕೆ ಸೂಚನೆಯಾಗಿದೆ. ಯಾರ ಮನೆಯಲ್ಲಿ ಬಾಬಾರವರ ವಾಸವಿರುತ್ತೋ ಆ ಮನೆಯಲ್ಲಿ ಕಲಹಗಳಾಗಿರ್ಬೋದು, ಏನೇ ಸಮಸ್ಯೆಗಳಾಗಿರ್ಬೋದು ಬಹಳೊತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಕಾರಾತ್ಮಕ ಭಾವ ಯಾರದ್ದೋ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದರೂ ಕೂಡ ಅದು ಕ್ಷಣಿಕ, ಅಲ್ಲಿಂದ ಅದು ಹೋಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಗುರುವಿದ್ದಾರೆ. ಬಾಬಾ ಪ್ರೇಮದ, ಶಾಂತಿಯ ಹಾಗೆ ಕರುಣೆ, ದಯೆಯ ಪ್ರತೀಕವಾಗಿದ್ದಾರೆ. ಹಾಗಾಗಿ ಮನೆಯಲ್ಲಿ ಮೃದುತ್ವ, ಶಾಂತಿ, ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ. ಕಲಹಗಳು ಮೊದಲು ಹೆಚ್ಚಾಗ್ತಾ ಇದ್ವು, ಆದರೆ ಈಗ ಅವುಗಳನ್ನು ನೀವು ಸಂಭಾಳಿಸ್ತೀರಾ. ಇಲ್ಲ ಅಂದರೆ ಅವೇ ಶಾಂತವಾಗ್ತಾ ಇದ್ದಾವೆ ಅಂದರೆ ಬಾಬಾ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಅವರ ಉಪಸ್ಥಿತಿ ಇರೋದ್ರಿಂದಲೇ ಈ ಎಲ್ಲ ರೀತಿಯ ಒಂದು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇರೋದು. ಬಾಬಾ ನಮಗೆ ಏನು ಕಲಿಸ್ತಾರೆ ಅಂದರೆ ಮೌನದಲ್ಲೂ ಒಂದು ಒಳ್ಳೆಯ ಉತ್ತರವಿರುತ್ತೆ. ಕ್ಷಮಿಸುವ ಗುಣ ಇದ್ದರೆ ಆ ಮನೆ ತನ್ನಿಂದ ತಾನೇ ಸಂಪದ್ಭರಿತವಾಗುತ್ತೆ. ಹಿಂದಿನಂತೆ ಉಪವಾಸ ಮಲಗ್ತಾ ಇಲ್ಲ ನೀವು, ಉಡಲು ಉಣ್ಣಲು ಕೊರತೆ ಇಲ್ಲ ಅಂದರೆ ಅಲ್ಲಿ ಬಾಬಾರವರ ವಾಸ ಪ್ರತ್ಯಕ್ಷವಾಗಿದೆ. ಹಾಗಾಗಿ ಅವರು ನಿಮ್ಮನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗಲಿಕ್ಕೆ ಬಿಡ್ತಾ ಇಲ್ಲ. ಬಾಬಾ ನಿಮ್ಮ ಮನೆಯಲ್ಲಿರುವ ಸೂಚನೆ, ನೀವು ತಟ್ಟೆಯಲ್ಲಿ ಸ್ವಲ್ಪ ಊಟ ಹಾಕ್ಕೊಂಡು ಊಟ ಮಾಡಿದರೂ ಅದು ಪ್ರೇಮದಿಂದ ತೃಪ್ತಿಕರವಾಗಿ ನಿಮಗೆ ಸಮಾಧಾನ ಕೊಡುತ್ತೆ. ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ, ಏನಪ್ಪ ಮಾಡೋದು ಅಂಥೇಳಿ ನೀವು ಯೋಚಿಸೋದ್ರೊಳಗೆ ಆ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಟ್ಟಿರ್ತಾರೆ. ಅಂದರೆ ಬಾಬಾ ನಿಮ್ಮ ಮನೆಯಲ್ಲಿರುವ ಸೂಚನೆ ಇದಾಗಿದೆ. ನಿಮ್ಮ ಜೀವನಕ್ಕೆ ಯಾರೆಲ್ಲ ತೊಂದರೆ ಕೊಡ್ತಾ ಇದ್ದಾರೋ ಅಂತಹ ಮುಳ್ಳುಗಳನ್ನು ತೆಗಿತಾ ಇದ್ದಾರೆ, ದೂರ ಸರಿಸ್ತಾ ಇದ್ದಾರೆ, ಕೆಲವರನ್ನು ಹತ್ತಿರ ತರ್ತಾ ಇದ್ದಾರೆ, ಕೆಲವು ಸಂಬಂಧಗಳನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಬಾಬಾರವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇದೆ ಅಂತಲೇ ಅರ್ಥ. ಅಂದರೆ ನಿಮಗೆ ನೋವು ಕೊಡುವ ವಿಚಾರಗಳನ್ನ ದೂರ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಆದಷ್ಟು ಸಮಾಧಾನ, ಸಂತೋಷವಾಗಿಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದರೆ ಬಾಬಾರವರ ಉಪಸ್ಥಿತಿ ಈ ಸೂಚನೆಯನ್ನು ನಿಮಗೆ ನೀಡ್ತಾ ಇರುತ್ತೆ. ಹೇಗೆ ಒಂದು ತಾಯಿ ತನ್ನ ಮಕ್ಕಳನ್ನು ಸಂಭಾಳಿಸ್ತಾಳೋ ಆ ಕುಟುಂಬಕ್ಕೆ, ಹಾಗೆ ಬಾಬಾ ನಿಮ್ಮ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮ ಕುಟುಂಬವನ್ನು ಅವರ ಮಗು ಥರ ಅವರು ರಕ್ಷಣೆ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಸಕಾಲಕ್ಕೆ ಸಮಾಧಾನ ನೀಡ್ತಾರೆ, ಹಾಗೆ ಪರಿವರ್ತನೆಗಳನ್ನು ತರ್ತಾರೆ. ಈ ರೀತಿ ಎಲ್ಲ ಸೂಚನೆಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಕೆಲವೊಂದು ಸಾರಿ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೇ ಇರೋವಂಥ ಸಮಸ್ಯೆಗೆ ಇಲ್ಲ ವೇದನೆಗೆ ಸಿಕ್ಕಾಕೊಂಡಿರ್ತೀರ, ಅದಕ್ಕೆ ಪರಿಹಾರವಾಗಿ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ರೀತಿ ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಬಾಬಾ ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾರೆ, ನಿಮ್ಮ ಮನೆಯ ಅಂಗಳದಲ್ಲಿ ಕುಳಿತಿದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ಭಕ್ತಿಯನ್ನು ಕಂಡು ನಿಮ್ಮ ಮಕ್ಕಳು ಕೂಡ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಮೂಲಕ ರೀತಿಯಾಗಿ ಪರಿವರ್ತನೆ ಹೊಂದಿದ್ದಾರೆ, ಯಾರಿಗೋ ಸಹಾಯ ಮಾಡ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ಬಾಬಾರವರ ಉಪಸ್ಥಿತಿಯ ಮೇರೆಗೆ ಅವರಿಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಅಂದರೆ ಅವರು ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಕುಟುಂಬವನ್ನು ಪರಿವರ್ತನೆ ಮಾಡಿ ನಿಮ್ಮನ್ನು ಒಳ್ಳೆಯ ಕರ್ಮಗಳ ಉದ್ದೇಶಗಳತ್ತ ಮುಖ ಮಾಡ್ತಾ ಇದ್ದಾರೆ, ಮುಖ ಮಾಡಿಸ್ತಾ ಇದ್ದಾರೆ ಅನ್ನೋದು ಇದೂ ಕೂಡ ಒಂದು ಸೂಚನೆಯಾಗಿರುತ್ತೆ. ಅಂದರೆ ಬಾಬಾರವರು ನಿಮ್ಮ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮನ್ನು ಮಾಧ್ಯಮವಾಗಿಟ್ಕೊಂಡು ನಿಮ್ಮ ಕುಟುಂಬವನ್ನೇ ಪರಿವರ್ತನೆ ಮಾಡ್ತಾರೆ. ಅವರಲ್ಲೂ ಕೂಡ ಭಕ್ತಿಯನ್ನು ಹೆಚ್ಚಿಸಿ ಸರಿದಾರಿಯಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಒಳ್ಳೆಯ ರೀತಿಯಲ್ಲಿ ನಡವಳಿಕೆ, ರೀತಿ ನೀತಿಗಳನ್ನು ಕೊಟ್ಟು ಅವರನ್ನು ತಿದ್ದುತ್ತಾರೆ. ಅನಾರೋಗ್ಯದ ಸಮಸ್ಯೆಯಿಂದ ಬೇಗ ಮುಕ್ತರಾಗ್ತೀರಾ. ಹಾಗೆ ಎಲ್ಲೋ ವಸ್ತುಗಳನ್ನು ಇಟ್ಟಿರ್ತೀರಾ, ಮರ್ತೋಗಿರುತ್ತೆ, ಬಾಬಾ ಅಂತ ಸ್ಮರಣೆ ಮಾಡ್ಕೊಂಡ ತಕ್ಷಣ ಅದು ಸಿಗುತ್ತೆ. ಯಾಕಂದರೆ ಅದರ ಅಗತ್ಯ ನಿಮಗೆ ಅವಾಗಿರುತ್ತೆ. ಅದು ಯಾವಾಗಲೂ ಇಟ್ಟಿರ್ತೀರಾ, ಆಕಸ್ಮಿಕವಾಗಿ ನಿಮ್ಮ ಕಣ್ಣೆದುರಿಗೆ ಅದು ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಬರುತ್ತೆ. ಅಂದರೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಬಾಬಾರವರ ಉಪಸ್ಥಿತಿ ಇದೆ. ಹಾಗಾಗಿ ನೀವು ಆ ವಸ್ತುವನ್ನು ಮರೆತು ಹುಡುಕ್ತಾ ಇರ್ತೀರಾ, ಟೆನ್ಷನ್ನಲ್ಲಿರ್ತೀರಾ. ಆದರೆ ಅವರು ನಿಮ್ಮ ಮನೆಯಲ್ಲೇ ಇರ್ತಾರಲ್ಲ, ಎಲ್ಲವನ್ನು ಗಮನಿಸಿರ್ತಾರೆ, ನೀವು ಎಲ್ಲಿಟ್ಟಿರ್ತೀರಾ, ಏನು ಮಾಡ್ತಾ ಇರ್ತೀರಾ ಅಂತ ಹೇಳಿ. ಹಾಗೆ ಆ ವಸ್ತು ನೀವು ಅದೇ ಜಾಗದಲ್ಲಿ ಹುಡುಕಿರ್ತೀರಾ, ಅದು ಸಿಕ್ಕಿರೋದಿಲ್ಲ. ಆದರೆ ಬಾಬಾರವರ ಸ್ಮರಣೆ ಅವ್ರು ನಿಮ್ಮ ಮನೇಲಿ ಇರೋದ್ರಿಂದನೇ ನೀವು ಆ ವಸ್ತುಗಳನ್ನು ಬೇಗ ಗುರುತಿಸ್ತೀರಾ, ಅದನ್ನು ಪಡ್ಕೊಳ್ತೀರಾ. ನೀವು ಅಪೇಕ್ಷೆ ಪಟ್ಟದ್ದಕ್ಕಿಂತ ಹೆಚ್ಚೇ ನಿಮಗೆ ಸಹಾಯ ಸಿಗ್ತಾ ಇದೆ, ಸಮಾಧಾನ ಸಿಗ್ತಾ ಇದೆ. ಅಂದರೆ ನೀವೊಂದು ಕಷ್ಟದಲ್ಲಿದ್ದೀರಾ, ಯಾವುದಾದ್ರೂ ಮೂಲಕ ನಿಮಗೆ ಸಹಾಯ ಸಿಗ್ತದೆ. ಅಂದರೆ ಬಾಬಾರವರು ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿ ಎಲ್ಲಿಂದ ಯಾರ ಮೂಲಕ ಹೇಗೆ ಸಹಾಯ ಮಾಡಿಸ್ಬೇಕು ಅಂತೇಳಿ ಅವರೇ ಎಲ್ಲ ಯೋಜನೆಯನ್ನು ಮಾಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲೇ ಕುಳಿತು. ಒಂದೊಂದು ಸರಿ ಏನಾದರೂ ಕಿರಿಕಿರಿ ಆದಾಗ, ಸಮಸ್ಯೆ ಆದಾಗ, ಒಂಟಿಯಾಗಿ ಅಳ್ತಾ ಇರಬೇಕಾದ್ರೆ ಭುಜದ ಮೇಲೆ ಯಾರೋ ಕೈ ಇಟ್ಟು ಸಮಾಧಾನ ಮಾಡಿದ ಅನುಭವ ಆಗುತ್ತೆ ನಿಮಗೆ. ನಾನಿದ್ದೀನಿ, ಎಲ್ಲ ಸರಿಯಾಗತ್ತೆ, ನಾನಿದ್ದೀನಿ, ಎಲ್ಲ ಸರಿಯಾಗತ್ತೆ ಅಂತೇಳಿ ಸಮಾಧಾನ ಮಾಡಿದಂಥ ಅನುಭವ ಆಗುತ್ತೆ. ಅವರ ಮಡ್ಲಲ್ಲಿ ನಿಮಗೆ ಸಮಾಧಾನ ಸಿಕ್ಕಂಥ ಒಂದು ಅನುಭೂತಿ ಉಂಟಾಗತ್ತೆ. ನಿಮ್ಮ ಮನೆಗೆ ಬರುವ ವ್ಯಕ್ತಿಗಳು ಎಂಥದ್ದೇ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದರೂ ಕೂಡ ಅದು ಬೇಗನೆ ನಿಮಗೆ ತಿಳಿಯುತ್ತೆ. ಯಾಕಂದರೆ ಅಲ್ಲಿ ಬಾಬಾರವರ ಉಪಸ್ಥಿತಿ ಇದೆ. ಹಾಗೆ ಅವರು ಎಂಥದ್ದೇ ಒಂದು ಕೆಟ್ಟ ವಿಚಾರ ಇಟ್ಕೊಂಡು ನಿಮ್ಗೆ ಏನೇ ಮಾಡಬೇಕು ಅಂತ
ಬಂದರೂ ಕೂಡ ಅದು ನಿಮಗೆ ಅರಿವಿಗೆ ಬರುತ್ತೆ. ಹಾಗೆ ಅವರ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀಳಲಿಕ್ಕೆ ಬಾಬಾ ಬಿಡೋದಿಲ್ಲ. ಇದು ಅವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿದೆ ಅನ್ನೋದಕ್ಕೆ ಸೂಚನೆಯಾಗಿರುತ್ತೆ. ಒಂದು ಮಗು ಬಂದು ಹೂ ಕೊಡ್ತು, ದೇವರಿಗೆ ಮುಡಿಸಿ ಅಂತ ಹೇಳ್ತು ಅಂದರೆ ಅದು ಕೂಡ ಒಂದು ಸೂಚನೆ. ಅಂದರೆ ಬಾಬಾರವರೇ ಆ ಮಗುವಿನ ಮೂಲಕ ಆ ಹೂವನ್ನು ತರಿಸ್ಕೊಂಡಿದ್ದಾರೆ ನಿಮ್ಮ ಮನೆಗೆ ಅನ್ನೋ ರೀತಿಲಿ. ನಿಮ್ಮ ಮನೆಯಲ್ಲಿ ಬಾಬಾ ಇದ್ದಾರೆ ಅನ್ನೋದು ಮೊದಲಿಗೆ ಗೊತ್ತಾಗೋದು ಮುಗ್ಧ ಮಕ್ಕಳಿಗೆ. ಯಾಕಂದರೆ ಅವರ ಆತ್ಮ ಪವಿತ್ರವಾಗಿರುತ್ತೆ. ಹಾಗಾಗಿ ಮೊದಲು ಅವರಿಗೆ ಗೊತ್ತಾಗುತ್ತೆ. ನಂತರ ತಾಯಿಯಾದ ತಂದೆಯಾದ ನಿಮಗೆ ತಿಳಿತಾ ಬರುತ್ತೆ. ಯಾಕಂದರೆ ನೀವು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ ಅಂದರೆ ನಿಮ್ಮಲ್ಲೂ ಕೂಡ ಒಳ ಮನಸ್ಸಿನಲ್ಲಿ ಅದೇ ರೀತಿ ಒಂದು ಮುಗ್ಧ ಭಾವ ಅಡಗಿರುತ್ತೆ. ನಿಮ್ಮ ಮನೆಯಲ್ಲಿರುವ ಸದಸ್ಯರು ಯಾರೋ ಒಬ್ಬರು ಬಾಬಾರವ್ರನ್ನ ಇಷ್ಟಪಡ್ತಾ ಇರೋಲ್ಲ, ಆದರೆ ಬಾಬಾ ಅವರ ಕನಸಲ್ಲಿ ಹೋಗ್ತಾರೆ. ಅವರು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಬಾಬಾರವರ ಉಪಸ್ಥಿತಿ ಇದೆ ಅಂತಲೇ. ಬಾಬಾರವರು ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದು ಸರಳವಾದ ಮಾತಲ್ಲ. ಅಂದರೆ ಅವರು ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮ ಹತ್ರ ಮಾತನಾಡಲಿಕ್ಕೆ, ನಿಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಂಡು ಮನಸ್ಸನ್ನು ಹಗುರವಾಗಿಸ್ಕೊಳ್ಳಿ, ಒಟ್ಟಾರೆಯಾಗಿ ಸಮಾಧಾನ ಮಾಡಲಿಕ್ಕೆ ಅವರು ಆಗಾಗ ನಿಮ್ಮ ಕನಸಿನಲ್ಲಿ ಬರ್ತಾರೆ. ಹಾಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಎನ್ನುವ ಶುಭ ಸೂಚನೆಯನ್ನು ನೀಡಲಿಕ್ಕೆ ಬರ್ತಾರೆ. ಅವರು ನಿಮ್ಮ ಕನಸಲ್ಲಿ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳ ಅನುಭವಗಳನ್ನು ನೀವು ಕಾಣ್ತೀರಾ. ಅವರ ಎದುರಿಗೆ ಗುರುವಾರ ಯಾವಾಗ ಬರುತ್ತೆ, ದೀಪಗಳನ್ನು ಯಾವಾಗ ಬೆಳಗಿಸ್ತೀನಿ ಅಂತೇಳಿ ಕಾಯ್ತಾ ಇರ್ತೀರಾ. ದಿನನಿತ್ಯ ಶ್ರದ್ಧಾ ಸಬೂರಿಯ ಅನುಸಾರವಾಗಿ 2 ದೀಪಗಳನ್ನು ಬೆಳಗಿಸ್ತೀರಾ. ಇದರಿಂದ ನಿಮಗೆ ಶಾಂತಿ ಸಂಯಮ ಸಿಕ್ಕು ಮನಸ್ಸು ಬಹಳ ಉಲ್ಲಾಸದಿಂದ ಇರುತ್ತೆ. ನಿಮ್ಗೆ ಏನೋ ಬೇಕಾಗಿರುತ್ತೆ, ಅದು ಏನಾದರೂ ತಿನ್ನಬೇಕು ಅಂತ ಹೇಳಿ ಅನಿಸಿರುತ್ತೆ, ಇಲ್ಲ ಇನ್ಯಾವುದೋ ವಿಚಾರದಲ್ಲಿ ಏನೋ ಬೇಕು ಅಂತೇಳಿ ಮನಸ್ಸು ತವಕಿಸ್ತಾ ಇರುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಬಾಬಾ ಅದು ಯಾರದ್ದೋ ಮೂಲಕ ನಿಮ್ಮ ಮನೆಯ ಸದಸ್ಯರಾಗಿರ್ಬೋದು, ಇಲ್ಲ ಯಾರೋ ಹೊರಗಡೆ ನಿಮ್ಮ ಸ್ನೇಹಿತರು ಇನ್ಯಾರೋ ಬಂದು ನಿಮಗೆ ಆ ವಸ್ತುವನ್ನು ಇಲ್ಲ ನಿಮಗೆ ಬೇಕಾಗಿರುವ ವಿಚಾರವನ್ನು ಹೇಳ್ತಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಓ ಬಾಬಾ ನನ್ನ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡ್ರು ಅನ್ನೋ ರೀತಿಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸಿದುಂಟು. ಇದು ಕೂಡ ಅವರು ನಿಮ್ಮ ಜೊತೆಗೆ ನಿಮ್ಮ ಮನೇಲಿ ಇದ್ದಾರೆ ಅನ್ನುವ ಸೂಚನೆ. ನೀವು ಒಬ್ಬರೇ ಇರ್ತೀರಾ, ಆ ಸಮಯದಲ್ಲಿ ನಿಮಗೊಂದು ಭರವಸೆ ಇದೆ, ಹಿಂದಿನಂತೆ ಭಯ ಆಗೋದಿಲ್ಲ, ಅಧೈರ್ಯ ಕಾಡ್ತಾ ಇಲ್ಲ, ಬಾಬಾ ನನ್ನ ಜೊತೆಗಿದ್ದಾರೆ ಅಂತೇಳಿ ಅವ್ರ ಜೊತೆ ಮಾತಾಡ್ತಾನೆ ನೀವು ನಿಮ್ಮ ದಿನವನ್ನು ಕಳೀತಾ ಇದ್ದೀರಿ ಅಂದರೆ ನಿಜವಾಗ್ಲೂ ಬಾಬಾರವರ ಉಪಸ್ಥಿತಿ ನಿಮ್ಮ ಮನದಲ್ಲಿ ನಿಮ್ಮ ಮನೆಯಲ್ಲಿ ಇದೆ. ಹಾಗಾಗಿ ಈಗ ಹಿಂದಿನಗಿಂತ ಹೆಚ್ಚಿನ ಒಂದು ಆತ್ಮವಿಶ್ವಾಸದೊಂದಿಗೆ ನೀವು ಇರ್ತಾ ಇದ್ದೀರಾ. ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ. ತಪ್ಪುಗಳಾಗ್ತಾ ಇದ್ದಾವೆ, ಅವುಗಳನ್ನು ತಿದ್ಕೊಳ್ತಾ ಇದ್ದೀರಾ. ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ತಪ್ಪು ಮಾಡ್ತಾ ಇದ್ದೀರಾ, ತಪ್ಪಾದ ಯೋಚನೆ ಮಾಡ್ತಾ ಇದ್ದೀರಾ ಅಂದ ತಕ್ಷಣವೇ ತಪ್ಪಾಯಿತು ಬಾಬಾ, ನಾನು ಇನ್ನೊಂದ್ಸರಿ ಆ ರೀತಿ ಆಲೋಚನೆ ಮಾಡೋದಿಲ್ಲ, ಆ ರೀತಿ ಯಾರಿಗೂ ಬಯಸೋದಿಲ್ಲ ಅನ್ನೋ ರೀತಿಲಿ ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ತಾ ಇದ್ದೀರಾ ಅಂದರೆ ಬಾಬಾರವರ ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇದೆ. ಬಾಬಾರವರು ಶಿರಡಿಯಲ್ಲಷ್ಟೇ ವಾಸವಾಗಿಲ್ಲ. ಎಲ್ಲಿ ಶ್ರದ್ಧಾ ಸಬೂರಿ ಪ್ರೇಮ ದಯೆ ಕರುಣೆ ಇರುತ್ತೋ ಅಲ್ಲಿ ಖಂಡಿತವಾಗಿಯೂ ಅಂಥ ಭಕ್ತರ ಮನೆಯಲ್ಲಿ ಅವರು ನೆಲೆಯಾಗಿದ್ದಾರೆ. ಶಿರಡಿಗೆ ಹೋಗಬೇಕು ಅಂತೇಳಿ ನಿಮ್ಮ ಕನಸಾಗಿತ್ತು, ಆದರೆ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನೆಯವರು ಶಿರಡಿಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗೋದಾಗಿರ್ಬೋದು, ಇಲ್ಲ ಬೇರೆ ಯಾರದ್ದೋ ಮೂಲಕ ನಿಮಗೆ ಅವಕಾಶ ಸಿಕ್ಕು ಹೋಗಿ ಬಾಬಾರವರ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬಾಬಾರವರು ನಿಮ್ಮ ಮನೆಯಲ್ಲೇ ಉಪಸ್ಥಿತರಾಗಿದ್ದಾರೆ. ನನ್ನ ಶಿರಡಿಯ ಧಾಮವನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದೆಯಲ್ಲ, ಹೋಗ್ಬಾ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದರಿಂದನೇ ಅದು ಸಾಧ್ಯವಾಗ್ತಾ ಇರೋದು. ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಆ ಕ್ಷಣಕ್ಕೆ ಅಂದರೆ ಖಂಡಿತವಾಗಿಯೂ ಅವರ ಜೀವಂತ ಉಪಸ್ಥಿತಿ ನಿಮ್ಮ ಮನೆಯಲ್ಲಿದೆ. ಅವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ, ನಿಮ್ಮ ಮನಸ್ಸಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಿಮ್ಮ ಅವಶ್ಯಕತೆಗಳನ್ನು ಅರಿತು ಪೂರೈಸ್ತಾ ಇದ್ದಾರೆ. ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಕರ್ಮಕ್ಕನುಸಾರವಾಗಿ ಏರಿಳಿತಗಳನ್ನು ನಾವು ಜೀವನದಲ್ಲಿ ಕಾಣ್ತೀವಿ. ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಲೇಬೇಕು, ಅವುಗಳನ್ನು ಎದುರಿಸ್ಬೇಕು. ನೀವೇ ಹೋರಾಟ ಮಾಡಿ ಅವುಗಳಿಂದ ಹೊರಗೆ ಬರಬೇಕು. ಅದಕ್ಕೆ ಮಾರ್ಗದರ್ಶನ ಮಾಡ್ತಾರೆ, ರಕ್ಷಣೆ ನೀಡ್ತಾರೆ, ಹಾಗೆ ಬಲವಾಗಿ ನಿಮ್ಮ ಜೊತೆನೇ ನಿಂತಿರ್ತಾರೆ. ನೀನೆಲ್ಲವನ್ನ ಕರ್ಮಗಳ ಮೂಲಕ ಗೆಲ್ಲು, ನಾನು ನಿನ್ನ ಜೊತೆಗೆ ಇದ್ದು ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ನಿಮ್ಮ ಮೂಲಕವೇ ನಿಮಗೆ ಪ್ರೇರಣೆ ಕೊಟ್ಟು ಆ ಎಲ್ಲ ಸಮಸ್ಯೆಗಳಿಂದ ಆ ಕರ್ಮಗಳಿಂದ ಬಿಡುಗಡೆ ಹೊಂದಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಹಾಗೆ ಒಂದು ಒಳ್ಳೆಯ ಅದ್ಭುತವಾದ ನೀವು ಬಯಸಿದ್ದಕ್ಕಿಂತ ಹೆಚ್ಚೇ ಒಂದು ವಿಶೇಷವಾದ ಜೀವನದ ದಡವನ್ನು ನಿಮಗೆ ಸೇರಿಸ್ತಾರೆ. ಸ್ನೇಹಿತರೆ, ಇದರ ಅನುಭವ ನಿಮಗೆ ಆಗಿದೆ, ಇದರಲ್ಲಿ ಒಂದಾದರೂ ಅನುಭವ ನಿಮಗಾಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.